ನಮಸ್ಕಾರ ಭಕ್ತರೆ. ನವರಾತ್ರಿ ಎಂಬ ಶ್ರದ್ಧೆಯ ಜಾತ್ರೆಯಲ್ಲಿ ನಾವು ಇಂದು 7ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಈ ದಿನದ ಆರಾಧ್ಯ ದೇವಿ ಶ್ರೀಕಾಲರಾತ್ರಿ. ಹಾಗಾಗಿ ಸಂಪೂರ್ಣ ಕಥೆಯನ್ನು ಕೇಳುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಗಂಟೆ ಬಟನ್ ಅನ್ನು ಟಚ್ ಮಾಡಿದ್ದಕ್ಕಾಗಿ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ತಿಳಿಸುತ್ತಾ ಈಗ ಕಥಾ ಪ್ರವೇಶ ಮಾಡೋಣ. ಶ್ರೀಕಾಲರಾತ್ರಿ ಅವಳ ಹೆಸರಿನಲ್ಲೇ ಭಯವಿದೆ. ಆದರೆ ಭಕ್ತನ ಪಾಲಿಗೆ ಆಕೆಯಲ್ಲಿದೆ ಅತೀವ ಕರುಣೆ, ರಕ್ಷಣೆ, ಶಕ್ತಿ. ಈ ಕಥೆಯಲ್ಲಿ ನಾವು ಅವಳ ಪೌರಾಣಿಕ ಮಹಿಮೆ ಮತ್ತು ಜೀವನದ ಸಂದೇಶವನ್ನು ಅರಿಯೋಣ. ಕಾಲರಾತ್ರಿ ಎಂಬ ಹೆಸರು ಭೀತಿಯಂತಿದೆ. ಕಾಲ ಎಂದರೆ ಸಮಯ, ರಾತ್ರಿ ಎಂದರೆ ಅಂಧಕಾರ. ಅವಳು ಸಮಯಕ್ಕೂ ಮೀರಿದ ಶಕ್ತಿ. ಅಜ್ಞಾನ, ಪಾಪ, ಅಂಧಕಾರ ಈ ಎಲ್ಲವನ್ನೂ ನಾಶ ಮಾಡಲು ಬಂದ ಶಕ್ತಿರೂಪ. ಅವಳ ಮೈಬಣ್ಣ ಇರುಳದಂತೆ ಕಪ್ಪು ಬಣ್ಣ, ಜಟಾಜೂಟ, ಬೋಳ ತಲೆ, ಮೂಗಿನಿಂದ ಬೆಂಕಿ ಹರಿದು ಬರುತ್ತದೆ. ಕೈಯಲ್ಲಿ ಖಡ್ಗ, ಲೋಹದ ಗಡಸು, ಏಕಮುಖಿ, ಉಗ್ರನೋಟ. ಆದರೂ ಭಕ್ತನಿಗೆ ಈ ದೇವಿ ಬೆಚ್ಚಗಿನ ತಾಯಿ. ಶ್ರೀದೇವಿಯ ಪೌರಾಣಿಕ ಕಥೆಗಳಲ್ಲಿ ಕಾಲರಾತ್ರಿ ದೇವಿಯು ಅತ್ಯಂತ ಶಕ್ತಿಯ ಪೂರ್ಣ ರೂಪ. ಒಂದು ಬಾರಿ ದೇವತೆಗಳು ಬಹಳ ಸಂಕಟದಲ್ಲಿದ್ದರು. ಶುಂಭ ಮತ್ತು ನಿಶುಂಭ ಎಂಬ ದುಷ್ಟ ರಾಕ್ಷಸರು ತಮಗೆ ಭಯ ಹುಟ್ಟಿಸುತ್ತಿದ್ದರು. ದೇವತೆಗಳ ಶಕ್ತಿ ಕಸಿದುಕೊಂಡು ಲೋಕದಲ್ಲಿ ಅನ್ಯಾಯವನ್ನು ಹರಡುತ್ತಿದ್ದರು. ಅವರು ಪರಮ ಶಕ್ತಿ ದೇವಿಗೆ ಪ್ರಾರ್ಥಿಸಿದರು, ಅಮ್ಮ, ನಮ್ಮನ್ನು ರಕ್ಷಿಸು. ಆ ಸಮಯದಲ್ಲಿ ದೇವಿ ದುರ್ಗೆಯು ತನ್ನೊಳಗಿನ ಉಗ್ರತೆಯನ್ನು ಹೊರತೆಗೆಯುತ್ತಾಳೆ. ಅದು ಆಗಿತ್ತು ಕಾಲರಾತ್ರಿಯ ರೂಪ. ಅವಳು ಮೂಕ ಶಕ್ತಿ. ಮಾತಿಲ್ಲ, ಕ್ರೋಧದ ಕೆರಳುವಿಕೆ. ಅವಳು ಧರಿಸಿದರೂ ಕಾಳಗವಸ್ತ್ರ, ಕೈಯಲ್ಲಿ ಲೋಹದ ಆಘಾತಕಾರಿ ಆಯುಧ. ಅವಳ ಪ್ರವೇಶವೇ ರಾಕ್ಷಸರ ಹೃದಯದಲ್ಲಿ ಭಯ ಉಂಟುಮಾಡಿತು. ಚಂಡ, ಮುಂಡ ದೈತ್ಯರನ್ನು ದೇವಿ ಹೇಗೆ ಸಂಹರಿಸಿದಳು ಎಂಬುದು ದೇವಿ ಮಹಾತ್ಮ್ಯ ಮಾರ್ಕಂಡೇಯ ಪುರಾಣದ ಚಂಡೀ ಪಾರಾಯಣದಲ್ಲಿ ಬರುತ್ತದೆ. ಇದನ್ನು ಸರಳವಾಗಿ ಕನ್ನಡದಲ್ಲಿ ಹೇಳುತ್ತೇನೆ. ಶುಂಭ, ನಿಶುಂಭ ಎಂಬ ಅಸುರರ ಸಾಮ್ರಾಜ್ಯವು 3 ಲೋಕಗಳನ್ನು ಆಳುತ್ತಿದ್ದಾಗ ದೇವತೆಗಳು ಅವರ ವಿರುದ್ಧ ಯುದ್ಧ ಮಾಡಲು ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ಆ ಸಮಯದಲ್ಲಿ ದುರ್ಗಾದೇವಿಯ ಭಯಂಕರ ಉಗ್ರ ಸ್ವರೂಪ ಹೊರಹೊಮ್ಮಿತು. ಆ ಸ್ವರೂಪವೇ ಕೌಶಿಕಿ ದೇವಿ. ಚಂಡ, ಮುಂಡ ವಧೆಗೆ ಸಂಬಂಧಿಸಿದಂತೆ ಕೌಶಿಕಿ ದೇವಿ ಮತ್ತು ಕಾಲರಾತ್ರಿ ಅಥವಾ ಕಾಳಿ ದೇವಿ ಈ ಇಬ್ಬರ ಪಾತ್ರವೂ ಬರುತ್ತದೆ. ಇಲ್ಲಿ ಗೊಂದಲ ಏಕೆ ಉಂಟಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೇನೆ. ಪಾರ್ವತಿಯ ದೇಹದಿಂದ ಕಪ್ಪು ವರ್ಣ ಹೊರಬಂದಾಗ ಅದರಿಂದ ಕೌಶಿಕಿ ದೇವಿ ಪ್ರಕಟಳಾದಳು. ಆಕೆ ಶುಂಭ, ನಿಶುಂಭರ ಅಹಂಕಾರವನ್ನು ನಾಶ ಮಾಡಲು ಬಂದ ದೇವಿಯ ರೂಪ. ಈ ಕೌಶಿಕಿಯಿಂದಲೇ ಮತ್ತೆ ಅನೇಕ ಉಗ್ರ ಸ್ವರೂಪಗಳು ಹೊರಬಂದವು. ಶುಂಭ, ನಿಶುಂಭನ ದಂಡನಾಯಕರಾದ ಚಂಡ ಮತ್ತು ಮುಂಡ ಯುದ್ಧಕ್ಕೆ ಬಂದಾಗ ಕೌಶಿಕಿಯ ಶರೀರದಿಂದ ಒಂದು ಭಯಂಕರ ರೂಪ ಹೊರಹೊಮ್ಮಿತು. ಆ ರೂಪವೇ ಕಾಳಿಕಾದೇವಿ ಅಥವಾ ಕಾಲರಾತ್ರಿ. ಕಾಳಿಕಾದೇವಿಯ ಸ್ವರೂಪ. ಆಕೆಯ ಮೈ ಸಂಪೂರ್ಣ ಕಪ್ಪಾಗಿತ್ತು. ಬಾಯಿ ಬಹಳ ಭೀಕರವಾಗಿತ್ತು. ದೊಡ್ಡ ದೊಡ್ಡ ದವಡೆಗಳು, ಉದ್ದನೆಯ ನಾಲಿಗೆ, ಕತ್ತಿಯಂತಿರುವ ನಖಗಳು. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಬೃಹತ್ ಶೂಲ, ಕಟಾರಿ, ಕತ್ತಿ ಮುಂತಾದ ಆಯುಧಗಳನ್ನು ಹಿಡಿದು ಭಯಾನಕವಾಗಿ ನಿಂತಳು. ಯುದ್ಧ ಆರಂಭ. ಶುಂಭ, ನಿಶುಂಭನ ದೈತ್ಯ ಸೇನೆಯ ದಂಡನಾಯಕರು ಚಂಡ ಮತ್ತು ಮುಂಡ. ಇವರು ತಮ್ಮ ದಂಡುಗಳೊಂದಿಗೆ ಕಾಳಿಯನ್ನು ಹಿಡಿಯಲು ಬಂದರು. ಕಾಳಿ ತನ್ನ ಕತ್ತಿಯಿಂದ ಮೊದಲು ಚಂಡನ ಶಿರವನ್ನು ಕಡಿಯುತ್ತಾಳೆ. ನಂತರ ಮುಂಡನನ್ನು ಹತ್ಯೆ ಮಾಡುತ್ತಾಳೆ. ಅವರ ತಲೆಗಳನ್ನು ತೆಗೆದುಕೊಂಡು ಅವಳು ಕೌಶಿಕಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಬಳಿಗೆ ಬರುತ್ತಾಳೆ. ದೇವಿಗೆ ನಮಸ್ಕರಿಸಿ, ಇಲ್ಲಿ ನೋಡಿ, ನಾನು ಚಂಡ, ಮುಂಡರನ್ನು ಸಂಹರಿಸಿದೆ ಎಂದು ತೋರಿಸುತ್ತಾಳೆ. ಅವಳು ಚಂಡ, ಮುಂಡರನ್ನು ಸಂಹರಿಸಿ ಅವರ ತಲೆಗಳನ್ನು ಕೌಶಿಕಿಗೆ ತಂದು ಕೊಟ್ಟಳು. ಆಗ ಕೌಶಿಕಿ ದೇವಿ ಹೇಳಿದಳು, ನೀನು ಚಂಡ, ಮುಂಡರನ್ನು ಸಂಹರಿಸಿದ್ದಿ, ಆದ್ದರಿಂದ ನಿನ್ನ ಹೆಸರು ಚಾಮುಂಡಿಯೇ ಎಂದು ಪ್ರಸಿದ್ಧವಾಗುತ್ತದೆ. ಈ ಕತೆ ನಮಗೆ ತೋರಿಸುವುದೇನು ಎಂದರೆ ದುಷ್ಟರ ಮೇಲೆ ದೇವಿಯ ಶಕ್ತಿ ಯಾವಾಗಲೂ ಜಯ ಸಾಧಿಸುತ್ತದೆ. ಚಂಡ, ಮುಂಡ ಸಂಹಾರದ ಸ್ಮರಣೆಯಿಂದ ಭಯ, ಅಜ್ಞಾನ, ದುಃಖಗಳ ನಾಶವಾಗುತ್ತವೆ ಎಂದು ನಂಬಲಾಗಿದೆ. ಚಂಡ, ಮುಂಡರನ್ನು ಕೊಂದವಳು ಕಾಳಿ ಅಥವಾ ಕಾಲರಾತ್ರಿ, ಅವಳೇ ಚಾಮುಂಡಿ. ಆದರೆ ಅವಳು ಕೌಶಿಕಿಯಿಂದ ಹೊರಬಂದ ಉಗ್ರ ಸ್ವರೂಪ.
ಈ ಕಥೆಯಲ್ಲಿ ನಮಗೆ ಹೇಳೋ ಒಂದು ಮುಖ್ಯ ಸಂದೇಶವಿದೆ. ಭಯಂಕರನಂತೆ ಕಾಣುವ ದೇವಿ ಕೂಡ ಭಕ್ತನಿಗೆ ಅತ್ಯಂತ ಮಮತಾಮಯಿ. ಕಾಲರಾತ್ರಿ ಭಕ್ತನಲ್ಲಿ ಅಜ್ಞಾನ, ಭಯ, ದುರ್ಬಲತೆ ನಾಶ ಮಾಡುತ್ತಾಳೆ. ಅವಳು ದೇವತೆಗಳ ರಕ್ಷಕಿ ಮಾತ್ರವಲ್ಲ, ನಮ್ಮ ಜೀವನದಲ್ಲೂ ಬೆಳಕನ್ನು ತರಬಲ್ಲ ಶಕ್ತಿ. ಅವಳ ರೂಪ ಭೀಕರವಾದರೂ ಅವಳ ಹೃದಯ ಭಕ್ತನಿಗೆ ಕರುಣಾಮಯಿ. ಆಕೆ ಭಕ್ತನ ಅಂತರಂಗದಲ್ಲಿ ನಿರುವ ಅಂಧಕಾರವನ್ನು ಹಚ್ಚಿಹಾಕುವ ಶಕ್ತಿ. ಅವಳ ಧ್ಯಾನದಿಂದ ಮಾನಸಿಕ ಶಾಂತಿ, ಧೈರ್ಯ, ಆತ್ಮಬಲ ಉಂಟಾಗುತ್ತದೆ. ನವರಾತ್ರಿಯ 7ನೇ ದಿನ ಭಕ್ತರು ದೇವಿ ಕಾಲರಾತ್ರಿಯ ಧ್ಯಾನದಲ್ಲಿ ತೊಡಗುತ್ತಾರೆ. ಅವಳಿಗೆ ಪೂಜೆ ಸಲ್ಲಿಸಲು ಬೆಳಗಿನ ಜಾವದಿಂದಲೇ ಜಪ, ಹೋಮ, ಆರತಿ ನಡೆಯುತ್ತದೆ. ಆಕೆ ನಮ್ಮ ಬದುಕಿಗೆ ಒಂದು ಸಂದೇಶ ನೀಡುತ್ತಾರೆ. ಬೇಡ ಅಂಜಬೇಡ, ನಾನು ನಿನ್ನೊಳಗಿನ ಶಕ್ತಿಯೇ ಆಗಿದ್ದೇನೆ. ಇಂದು ಕಾಲರಾತ್ರಿಯನ್ನು ಪೂಜಿಸುವುದರಿಂದ ನಾವು ನಮ್ಮೊಳಗಿನ ದುರ್ಬಲತೆಯ ವಿರುದ್ಧ ಹೋರಾಡುವ ಶಕ್ತಿ ಪಡೆಯುತ್ತೇವೆ. ಇಂಥ ಮಹಾದೇವಿಯನ್ನು ಆರಾಧಿಸುವ ದಿನವೇ ಇಂದಿನ ನವರಾತ್ರಿಯ 7ನೇ ದಿನ. ಅವಳ ರೂಪ ಭಯಾನಕವಾದರೂ ಅವಳು ತಾಯಿ. ಅವಳ ಕೃಪೆಯ ನೋಟ ನಮ್ಮ ಜೀವನದಲ್ಲಿನ ಎಲ್ಲಾ ದುಃಖಗಳನ್ನು ಹೊಡೆದು ತಿರುಗಿಸುತ್ತದೆ. ಬದುಕಿನಲ್ಲಿ ನಾವೆಲ್ಲರೂ ಕೆಲವೊಮ್ಮೆ ಅಂಧಕಾರದ ನಡುವೆ ನಿಂತು ಹೋಗುತ್ತೇವೆ. ಆದರೆ ಆ ഇരുಳನ್ನು ನಗೆಯ ಶಕ್ತಿಯಲ್ಲಿ ಪರಿವರ್ತಿಸುವ ದೇವಿಯೇ ಕಾಲರಾತ್ರಿ. ನೀವು ಈ ನವರಾತ್ರಿಯ 7ನೇ ದಿನ ದೇವಿಯ ಧ್ಯಾನ ಮಾಡಿ. ಆಕೆ ನಿಮ್ಮ ಮನಸ್ಸಿನ ಕತ್ತಲೆಯನ್ನು ಬೆಳಕಾಗಿಸಿ ಧೈರ್ಯವನ್ನು ನಡಿಗೆಯನ್ನಾಗಿ ಮಾಡಲಿ. ಜೈ ಕಾಲರಾತ್ರಿ ಮಾತಾ, ಜೈ ದುರ್ಗಾ ಮಾತಾ. ಕಾಲರಾತ್ರಿ ದೇವಿ ಸರಳ ಪೂಜಾ ವಿಧಾನ. ದುರ್ಗಾದೇವಿಯ ಉಗ್ರ ದೈತ್ಯನಾಶಕ ರೂಪಗಳಿಗೆ ಯಶಸ್ವಿ ಬಣ್ಣವಾದ ಕೆಂಪು, ಕಿತ್ತಳೆ, ಕಪ್ಪು ಮುಂತಾದ ಬಣ್ಣಗಳು ಕೆಲವು ಪಂಡಿತರು ಶಿಫಾರಸು ಮಾಡುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ರಾತ್ರಿ ಅರಳುವ ಮಲ್ಲಿಗೆ ಹೂವು ರಾತ್ರಿ ಶುಭವಾಗುವ ಗುಣದಿಂದ ಕೊಡುವುದು ಉತ್ತಮ ಎಂದು ಹೇಳಲಾಗಿದೆ. ಪೂರ್ವ ಸಿದ್ಧತೆ: ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ದೇವಿಗೆ ಹೂವು, ಹಣ್ಣು, ಸಕ್ಕರೆ, ತುಪ್ಪದ ದೀಪ, ಧೂಪ, ಕರ್ಪೂರ ಇತ್ಯಾದಿ ಸಿದ್ಧಪಡಿಸಬೇಕು. ಪೂಜೆಯನ್ನು ಪೂರ್ವ ಅಥವಾ ಪ್ರಾತಃ ಕಾಲದಲ್ಲಿ ಶ್ರದ್ಧೆಯಿಂದ ಮಾಡುವುದು ಉತ್ತಮ. ಪೂಜಾ ಕ್ರಮ: ಆಸನ: ಪೂರ್ವ ಅಥವಾ ಉತ್ತರ ದಿಕ್ಕನ್ನು ಮುಖ ಮಾಡಿ ಕುಳಿತುಕೊಳ್ಳಿ. ಆಚಮನ: ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಿ. ಗಣಪತಿ ಪೂಜೆ: ಮೊದಲಿಗೆ ಗಣಪತಿಯನ್ನು ಸಂಕ್ಷಿಪ್ತವಾಗಿ ಸ್ಮರಿಸಿ. ಸಂಕಲ್ಪ: ನಾನು ಶ್ರೀ ಕಾಲರಾತ್ರಿ ದೇವಿಯ ಪೂಜೆಯನ್ನು ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ದೇವಿ ಪೂಜೆ. ಆವಾಹನೆ: ಆವಾಹಯಾಮಿ ಎಂದು ದೇವಿಯನ್ನು ಆಹ್ವಾನಿಸಿ. ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ ಇತ್ಯಾದಿ ಕಲ್ಪನೆ ಮಾಡಿ. ಅಲಂಕಾರ: ಕೆಂಪು ಅಥವಾ ನೀಲಿ ಹೂವುಗಳಿಂದ ಅರ್ಪಿಸಬೇಕು. ದೀಪಾರಾಧನೆ: ತುಪ್ಪದ ದೀಪ ಹಚ್ಚುವುದು ಅತ್ಯುತ್ತಮ. ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ, ನೈವೇದ್ಯ ಅರ್ಪಿಸಬೇಕು. ಮಂತ್ರ ಜಪಾಯಿ: ಕಾಲರಾತ್ರಿ ದೇವಿಯ ಬೀಜ ಮಂತ್ರ ಅಥವಾ 11, 21 ಅಥವಾ 108 ಬಾರಿ ಜಪಿಸಬಹುದು. ನೈವೇದ್ಯ: ಗುಡ, ಬೆಲ್ಲ, ನಿಂಬೆ ಅಥವಾ ಬೆಲ್ಲ ಗೋಡಂಬಿ ದೇವಿಗೆ ಅತಿ ಪ್ರಿಯ. ಸರಳವಾಗಿ ಹಾಲು, ಹಣ್ಣು, ಪಾಯಸ ಇತ್ಯಾದಿ ನೈವೇದ್ಯ ಅರ್ಪಿಸಬಹುದು. ಪೂಜಾ ಸಮಾಪ್ತಿ: ಆರತಿ: ಕರ್ಪೂರದಿಂದ ಆರತಿ ಮಾಡಿ. ದೇವಿಗೆ ಪ್ರಾರ್ಥನೆ ಮಾಡಿ ತಮ್ಮ ಕುಟುಂಬದ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಭಯನಾಶಕ ಅನುಗ್ರಹ ಬೇಡಿಕೊಳ್ಳಬೇಕು. ಕೊನೆಯಲ್ಲಿ ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು. ಕಾಲರಾತ್ರಿ ದೇವಿ ಶ್ಲೋಕ ಮಂತ್ರಗಳು. 1. ಧ್ಯಾನ ಮಂತ್ರ. ಕರಾಳ ವಂದನ ಘೋರ ಕಾಲರಾತ್ರಿರ್ಭಯಂಕರಿ. ದಂಷ್ಟ್ರ ಕರಾಳವದನ ನೀಲಕಾಂತಿ ನಿರಾಮಯ. ಮೂಲ ಮಂತ್ರ: ಓಂ ದೇವಿ ಕಾಲರಾತ್ರ್ಯೈ ನಮಃ. ಬೀಜ ಮಂತ್ರ: ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಸ್ತೋತ್ರ ಶ್ಲೋಕ: ಏತಾಂ ದೇವೀಂ ಮಹಾದೇವೀಂ ಮಹಾಪಾತಕನಾಶಿನೀಂ ಸ್ತುವನ್ನಾಮ ಸಹಸ್ರೇಣ ಮುಚ್ಯತೆ ಸರ್ವಕಿಲ್ ವಿಷಯ. ಆರತಿ ಶ್ಲೋಕ: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ.
ಈ ಮಂತ್ರಗಳನ್ನು ಭಕ್ತಿಯಿಂದ 11 ಅಥವಾ 21 ಬಾರಿ ಅಥವಾ ಸಾಧ್ಯವಿದ್ದರೆ 108 ಬಾರಿ ಜಪಿಸಬಹುದು. ಪ್ರಾರಂಭದಲ್ಲಿ ಧ್ಯಾನ ಮಂತ್ರ, ನಂತರ ಮೂಲ ಮಂತ್ರ, ನಂತರ ಬೀಜ ಮಂತ್ರ, ಕೊನೆಯಲ್ಲಿ ಆರತಿ ಶ್ಲೋಕ ಪಠಿಸಿದರೆ ಪೂರ್ಣ ಫಲ ಲಭಿಸುತ್ತದೆ. ಏಕವೇಣಿ ಜಪಾ ಕರ್ಣಪೂರಾ ನಗ್ನ ಖರಸ್ಥಿತಾ लाम्बोष्ठी कर्णिका कर्णी तैलाभ्यक्त शरीरिणी वामपादोल्लसल्लोहलटा कन्तकाभूषणा वर्धन्मूर्धध्वजाकारा शूलं मृगखरस्थिता मूलमन्त्र ॐ देवी कालरात्र्यायै नमः महरारात्रिं चिन्तये नित्यं सर्वभयविनाशिनी समस्ततापशमनीं सर्वमङ्गलकारणीं बीजमन्त्र अर्ध्यमन्त्र ॐ कालिकालरात्र्यायै नमः इदमर्घन् समर्पयामि पुष्प समर्पयामन्त्र ॐ कालिकालरात्र्यायै नमः एतत् पुष्पं समर्पयामि